ಕೈಯಲ್ಲಿ ಪೇಸ್ಟ್ರಿ ಹಿಡ್ಕೊಂಡು ಬಂದ ಸಾಮ್ರಾಟ್ ಮುಂದೆ ವೈಭವಿ ಇನ್ಯಾವನೊಬ್ಬನನ್ನು ಹಗ್ ಮಾಡಿ ಅವನ ಕೆನ್ನೆಗೆ ಕಿಸ್ ಕೊಡ್ತಿದ್ಲು. ಅವನು ನೋಡೋಕೆ ಒಳ್ಳೆ ರಿಚ್ ಪಾರ್ಟಿ ತರ ಕಾಣ್ತಿದ್ದ. ಸಾಮ್ರಾಟ್ ಅವಳ ಬಳಿ ಬಂದವನೇ ಇದೇನ್ ಮಾಡ್ತಿದ್ಯಾ ಅಂತ ಕೇಳಿದ್ದೆ ತಡ ವೈಭವಿ ಹಾಗೂ ಅವಳ ನ್ಯೂ ಬಾಯ್ ಫ್ರೆಂಡ್ ಇಬ್ರು ಸೇರಿ ಅವನನ್ನ ಒದ್ದು ಹೊರಗೆ ಹಾಕಿದಲ್ದೆ ಅವನು ತಂದಿರೋ ಪೇಸ್ಟ್ರಿನ ಬೀದಿ ನಾಯಿಗೆ ಹಾಕಿ ಒಳಗೋದ್ರು. ಇಷ್ಟು ವರ್ಷ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ ಒಂದೇ ಒಂದು ದಿನದಲ್ಲಿ ರಿಚ್ ಹುಡುಗ ಸಿಕ್ಕ ಅಂತ ಕೈ ಕೊಟ್ಲಲ್ಲ ಅಂತ ನೋವನ್ನ ಸಹಿಸಕ್ಕಾಗದೆ ಸಾಮ್ರಾಟ್ ಡ್ರಿಂಕ್ಸ್ ಮಾಡೋಕೆ ಶುರು ಮಾಡ್ದ. 1-2 ಅಂತ ಬಾಟ್ಲಿ ಖಾಲಿ ಮಾಡಿದ ಸಾಮ್ರಾಟ್ ರೋಡ್ ಸೈಡ್ ಫುಟ್ಪಾತ್ ನಲ್ಲಿ ಬಿದ್ಬಿಟ್ಟ. ಮಾರನೇ ದಿನ ಬೆಳಗ್ಗೆ ಹ್ಯಾಂಗ್ ಓವರ್ ಇಳಿತಿದ್ದಂತೆ ಸಾಮ್ರಾಟ್ ಕಣ್ಣುಚ್ತಾ ಮಲಗಿದ್ದಲ್ಲಿಂದ ಎದ್ದಲಬೇಕಾದ್ರೆ ಹಿಂದಿನ ದಿನ ಇದ್ದ ಒರಟು ಫುಟ್ಪಾತ್ ಅದಾಗಿರ್ಲಿಲ್ಲ. ಬದಲಿಗೆ ಸ್ಮೂತ್ ಬೆಡ್ ಮೇಲೆ ಅವನಿದ್ದ. ಅವನ ಪಕ್ಕದಲ್ಲೇ ಒಬ್ಳು ಬ್ಯೂಟಿಫುಲ್ ಹುಡುಗಿ ಅವನನ್ನೇ ದುರ್ಗುಟ್ ನೋಡ್ತಿದ್ಲು. ಕೋಪದಲ್ಲೂ ಅವಳು ನೋಡೋಕೆ ಒಂಥರ ಕ್ಯೂಟ್ ಆಗಿದ್ಲು. ಆದ್ರೆ ಅವಳ ಮೈ ಮೇಲೆ ಬಟ್ಟೆ ಇರ್ಲಿಲ್ಲ, ಜೊತೆಗೆ ಸಾಮ್ರಾಟ್ ಮೇಲೂ ಇರ್ಲಿಲ್ಲ. ಬದಲಿಗೆ ಸಾಮ್ರಾಟ್ ಕೆನ್ನೆ ಕುತ್ತಿಗೆಲೆಲ್ಲ ಲಿಪ್ಸ್ಟಿಕ್ ಮಾರ್ಕ್ ಇದ್ವು. ಸಾಮ್ರಾಟ್ ತನ್ನ ಜೊತೆ ಏನಾಯ್ತು ಅಂತ ಸರಿಯಾಗಿ ತಿಳಿಯೋ ಮೊದ್ಲೇ ಅವನ ಕೆನ್ನೆ ಮೇಲೆ ಒಂದು ಒರಟಾದ ಕೈ ಬಂದು ಚಟೀರ್ ಅಂತ ಬಿತ್ತು. ಸಾಮ್ರಾಟ್ ಅಯ್ಯೋ ಅಂತ ಕಿರ್ಚಿದ. ತಿರುಗಿ ನೋಡಿದ್ರೆ ವಯಸ್ಸಾದ ವ್ಯಕ್ತಿಯೊಬ್ರು 4-5 ಗೂಂಡಗಳ ಜೊತೆ ನಿಂತಿದ್ರು. ಅವರೇ ಸಾನ್ಯಾ ತಾತ ಶ್ರೀಕಂಠ ದತ್ತ. ಸಾನ್ಯಾ, ಇವತ್ತು ನೀನು ನನ್ನ ನಂಬಿಕೆಗೆ ಕೊಳ್ಳಿ ಇಟ್ಟುಬಿಟ್ಟೆ. ನೀನ್ ಹೀಗ್ ಮಾಡ್ತೀಯ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಛೀ, ಅಸಹ್ಯ ಅಂತ ಹೇಳಿದಾಗ ಸಾನ್ಯಾಗೆ ಇನ್ನು ತಾನು ಬದುಕಿದ್ದು ಯಾವ ಪ್ರಯೋಜನವೂ ಇಲ್ಲ ಅಂತ ಅನಿಸ್ತು. ಅಷ್ಟಕ್ಕೆ ನಿಲ್ಲಿಸದ ಅವರು ಕೊಂಡದ ಮನೆ ರೀತಿ ರಿವಾಜಿನ ಪ್ರಕಾರ ಸಾನ್ಯಾ ಯಾರ ಜೊತೆ ಒಂದು ರಾತ್ರಿ ಕಳ್ಕೊಂಡ್ಲೋ ಅವನ ಜೊತೆ ಅವಳ ಮದ್ವೆ ಅಂತ ಅದೇ ದಿನ ಮಧ್ಯಾಹ್ನದ ಒಳಗೆ ಇಬ್ಬರ ಮದುವೆ ಮಾಡಿಸಿದ್ರು. ಹಿಂದೆ ಮುಂದೆ ಪರಿಚಯ ಇಲ್ದಿರೋನ್ ಜೊತೆ ಮದುವೆ ಆಗೋಕೆ ಸಾನ್ಯಾಗೆ ಇಷ್ಟ ಇಲ್ದಿದ್ರು. ತಾತನ ಮುಂದೆ ತನ್ನ ಮಾತೇನು ನಡೆಯಲ್ಲ ಅಂತ ಆಗೋದಾಗ್ಲಿ ಅಂತ ತೀರ್ಮಾನಕ್ಕೆ ಬಂದಿದ್ಲು. ಸಂಜೆ ಶ್ರೀಕಂಠ ದತ್ತ ಅವರು ಸಾನ್ಯಾನ ಕರೆದು, ಇವತ್ತು ಸಂಜೆ ಅಕ್ರಮ್ ಮನೇಲಿ ಪಾರ್ಟಿ ಇದೆ. ನೀನು ನಿನ್ನ ಗಂಡನ್ ಕರ್ಕೊಂಡು ಸಂಜೆ ಪಾರ್ಟಿ ಟೈಮ್ಗೆ ಸರಿಯಾಗಿ ಹೋಗ್ಬೇಕು ಅಂತ ಸಾನ್ಯಾಗೆ ಆರ್ಡರ್ ಮಾಡಿ ಹೋದ್ರು. ವಿಧಿ ಇಲ್ಲದೆ ಸಾಮ್ರಾಟ್ ಅವನ ಹತ್ರ ಇದ್ದ ಒಂದೇ ಒಂದು ಹಳೆಯ ಮಾಸಿದ್ದ ಕೋಟ್ ಅನ್ನೇ ಹಾಕೊಂಡು ರೆಡಿಯಾಗಿ ಸಾನ್ಯಾ ಜೊತೆ ಅವತ್ತು ಸಂಜೆ ಪಾರ್ಟಿಗೆ ಅವರ ರೆಸಾರ್ಟ್ಗೆ ಹೋದ. ಸಾಮ್ರಾಟ್ ತನ್ನ ಜೀವನದಲ್ಲಿ ಅಷ್ಟು ದೊಡ್ಡ ಪಾರ್ಟಿಯನ್ನ ನೋಡಿರ್ಲಿಲ್ಲ. ಆ ಅರೇಂಜ್ಮೆಂಟ್ ನ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಿದ್ದ. ಅದನ್ನ ಕಂಡು ಸಾನ್ಯಾ, ಏನ್ ಹಂಗ್ ನೋಡ್ತಾ ಇದ್ಯಾ? ನಿನ್ ಜೀವನದಲ್ಲಿ ಈ ತರ ಇವೆಂಟ್ ಅಟೆಂಡ್ ಮಾಡಿಲ್ಲ ಅಲ್ವಾ ನೀನು? ಅಟ್ ಲೀಸ್ಟ್ ಬರುವಾಗ ಒಂದ್ ಒಳ್ಳೆ ಡ್ರೆಸ್ ಹಾಕೊಂಡ್ ಬರ್ಬೋದಿತ್ತಲ್ವಾ? ಕೈಯಲ್ಲಿ ಹಾಕೊಂಡಿರೋ ಉಂಗ್ರ ನೋಡು, ಒಳ್ಳೆ 100 ರೂಪಾಯಿ ತಂದಿರೋ ಹಾಗಿದೆ. ಥು, ಅಸಹ್ಯ ಅಂತ ಹೇಳಿದಾಗ ಸಾಮ್ರಾಟ್ಗೆ ಸಿಟ್ಟು ಕೆರಳಿತು. ಯಾಕಂದ್ರೆ ಅವನ ಕೈಲಿರೋ ಉಂಗ್ರ ಅವನಪ್ಪ ಪ್ರೀತಿಯಿಂದ ಕೊಟ್ಟಿದ್ರು. ಸಾನ್ಯಾ ಅವನನ್ನ ಮೀಟ್ ಆಗಿ ಒಂದಿನ ಕೂಡ ಆಗಿರ್ಲಿಲ್ಲ. ಹಾಗಿದ್ದಾಗ ಅವಳು ಉಂಗುರದ ಬಗ್ಗೆ ಹೇಳಿದ್ದು ಅವನು ಸಿಟ್ಟಾಗೋಕೆ ಒಂದು ಕಾರಣ ಆಗೋಯ್ತು. ಅವನು ಸಿಟ್ಟಲ್ಲಿ, ನೀನ್ ನನ್ ಬಗ್ಗೆ ಏನ್ ಬೇಕಾದ್ರೂ ಹೇಳು, ಆದ್ರೆ ಈ ಉಂಗ್ರದ ಬಗ್ಗೆ ಏನು ಹೇಳ್ಬೇಡ ಅಂತ ಹೇಳಿದ್ದು ಸಾನ್ಯಾಗೆ ಇರುಸು ಮುರ್ಸಾಯ್ತು. ಸಾಮ್ರಾಟ್ ನನ್ನ ಅಲ್ಲಿಗೆ ಬಂದಿದ್ದ VIP ಗೆಸ್ಟ್ ಜಗನ್ ನೋಡ್ಬಿಟ್ಟ. ಜಗನ್ ಬೇರೆ ಯಾರು ಅಲ್ಲ, ಅಂದು ವೈಭವಿ ಪ್ರೀತಿಯಿಂದ ಹಗ್ ಮಾಡಿದ್ದ ರಿಚ್ ಬಾಯ್ ಫ್ರೆಂಡ್. ಅವನು ಸಾಮ್ರಾಟ್ ಬಳಿ ಬಂದು, ಲೋ ಬೀದಿ ನಾಯಿ, ನೀನ್ ಯಾಕೋ ಇಲ್ಲಿಗ್ ಬಂದಿದ್ಯಾ? ಇಲ್ಲಿಗ್ ಬರೋದಕ್ಕೆ ಯೋಗ್ಯತೆ ಇರ್ಬೇಕು, ಇಲ್ಲ ಅಂತಸ್ತಿರ್ಬೇಕು. ನಿನಗೆ 2 ಇಲ್ಲ, ನಡೆಯೋ ಆಚೆಗೆ ಅಂತ ಸಾಮ್ರಾಟ್ ಕಾಲರ್ ಹಿಡಿದಾಗ ಸಾನ್ಯಾ ಬಂದು ಸಾಮ್ರಾಟ್ ತನ್ನ ಗಂಡ ಅವನ್ ಜೊತೆ ಈ ರೀತಿ ಆಡ್ಬೇಡ ಅಂತ ಜಗನ್ಗೆ ಹೇಳಿದಾಗ ಅವನು ಗೋಳ್ ಅಂತ ನಕ್ಕ. ಅವನ ನಗು ಪಾರ್ಟಿಲಿ ನೆರೆದಿದ್ದ ಎಲ್ರನ್ನ ಅವ್ರ ಕಡೆ ನೋಡೋ ಹಾಗೆ ಮಾಡ್ತು. ಸಾನ್ಯಾಗೆ ಅವಮಾನ ಸಹಿಸೋಕಾಗಿಲ್ಲ. ಅವಳು ಸಾಮ್ರಾಟ್ ನ ದುರ್ಗುಟ್ ನೋಡ್ತಾ ಅವನಿಗೆ ಏನೋ ಹೇಳಕ್ಕೆ ಹೊರಟಾಗ ಅಲ್ಲಿಗೆ ಸಾನ್ಯಾ ಫ್ಯಾಮಿಲಿ ಫ್ರೆಂಡ್ ಚಿರಾಗ್ ಬಂದ್ಬಿಟ್ಟ. ಅವನಿಗೆ ಸಾನ್ಯಾ ಮೇಲೆ ಮೊದ್ಲಿಂದನೂ ಒಂದು ಕಣ್ಣಿತ್ತು. ಈ ರೀತಿ ಸಾನ್ಯಾ ಸಡನ್ ಆಗಿ ಒಬ್ಬ ಡೆಲಿವರಿ ಬಾಯ್ ನ ಮದ್ವೆ ಆದ್ಲು ಅನ್ನೋದನ್ನ ಅವನ ಕೈಯಿಂದ ಅರಗಿಸ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಅವನು ನಯವಾಗಿ ಸಾನ್ಯಾ ಬಳಿ, ಇದೇನಿದು ಸಾನ್ಯಾ, ಹೋಗಿ ಹೋಗಿ ಡೆಲಿವರಿ ಬಾಯ್ ಅಲ್ಲಿ ಅಂತದೇನ್ ಕಂಡೆ ನೀನು? ಚಿನ್ನ ತಟ್ಟೆಲ್ ತಿಂದ್ ಬೆಳೆದ್ ನೀನು ಈ ರೀತಿ ಮಾಡೋದ? ಛೆ ಅಂತ ಹೇಳಿದಾಗ ಸಾನ್ಯಾಳ ಸಹನೆಯ ಕಟ್ಟೆ ಒಡೆದೋಯ್ತು. ಅವಳು ಅಳ್ತಾ ಪಾರ್ಟಿ ಹಾಲ್ ನಿಂದ ಮನೆಗೆ ಹೋದ್ಲು. ಸಾಮ್ರಾಟ್ ಸಾನ್ಯಾ ಇಲ್ಲದ ಪಾರ್ಟಿಲಿ ತಾನೇನ್ ಮಾಡೋದಂತ ಹೊರಡೋಕೆ ಮುಂದಾದಾಗ ಪಾರ್ಟಿ ಹಾಲ್ ನ ಒಂದು ಕಾರ್ನರ್ ನಲ್ಲಿ VIP ಜೊತೆ ಮಾತಾಡ್ತಿದ್ದ ಅಕ್ರಮ್ ಕಣ್ಣು ಸಾಮ್ರಾಟ್ ಮೇಲೆ ಅವನ ಕೈಯಲ್ಲಿರೋ ಉಂಗುರದ ಮೇಲೆ ಬಿತ್ತು. ಅವನು ತಕ್ಷಣ ಓಡ್ಕೊಂಡ್ ಬಂದು, ಟೈಗರ್,
ಎಷ್ಟು ವರ್ಷ ಆಯ್ತು ನಿನ್ನನ್ ಕಾಣ್ದೆ ಅಂತ ಹೇಳಿದಾಗ ಸಾಮ್ರಾಟ್ ಬೆಚ್ಚಿ ಬಿದ್ದ. ಯಾಕಂದ್ರೆ ಅವನ ತಂದೆ ಸಂಜಯ್ ಬಿಟ್ರೆ ಬೇರೆ ಯಾರು ಕೂಡ ಅವನನ್ನ ಟೈಗರ್ ಅಂತ ಕರೆದಿರ್ಲಿಲ್ಲ ಅಂಡ್ ಯಾರಿಗೂ ಆ ಹೆಸರು ಗೊತ್ತಿರ್ಲಿಲ್ಲ. ಹಾಗಿದ್ದಾಗ ಅಕ್ರಮ್ ನಂತ ನಟೋರಿಯಸ್ ಡಾನ್ಗೆ ತನ್ನ ಹೆಸರು ಹೇಗ್ ಗೊತ್ತಾಯ್ತಂತ ಸಾಮ್ರಾಟ್ ಬೆರಗಾದ. ನಂತರ ಗಂಭೀರವಾಗಿ ನಾನ್ ಯಾರು ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಸಾಮ್ರಾಟ್ ಮತ್ತಷ್ಟು ಗಾಬರಿಯಿಂದ ಇಲ್ಲ ಅಂತ ತಲೆ ಅಲ್ಲಾಡಿಸಿದಾಗ ಅಕ್ರಮ್ ಗೋಡಿಯಲ್ಲಿ ನೇತು ಹಾಕಿದ್ದ ಒಂದು ಹಳೆಯ ಫೋಟೋವನ್ನ ತೋರಿಸ್ತಾ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.